ನಿರಂತರ ಸುದ್ದಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ 3 ತಿಂಗಳು ಕಳೆದಿದೆ. ಆತನ ವಿರುದ್ಧ ಆರೋಪ ಪಟ್ಟಿಯನ್ನು ತನಿಖೆ ನಡೆಸಿದಂತಹ ವಿಜಯನಗರದ ಎಸಿಪಿ ಚಂದನ್ ಕುಮಾರ್ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. 17 ಆರೋಪಿಗಳ ಪೈಕಿ 3 ಆರೋಪಿಗಳಿಗೆ ಈಗಾಗಲೇ ನ್ಯಾಯಾಲಯ ಜಾಮೀನು ನೀಡಿದೆ. ಅವರು ರಿಲೀಸ್ ಆಗಿದ್ದಾರೆ. ಅವರ ಮೇಲಿದ್ದ ಆರೋಪ ಏನಂತ ಹೇಳಿದರೆ ಕೇವಲ IPC ಸೆಕ್ಷನ್ 201 ಅಂದರೆ ಸಾಕ್ಷ್ಯ ನಾಶ. ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ನಾವು ಮಾಡಿದ್ದೇವೆ ಅಂತ ಹೇಳಿಕೊಂಡು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಿದ್ದರು. ಅವರ ವಿಚಾರಣೆ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಅವರ ಪಾತ್ರ ಇಲ್ಲ, ಆದರೆ ದರ್ಶನ್ ಪಾತ್ರ ಇದೆ, ಮತ್ತು ಆತನ ಪ್ರೇಯಸಿ ಪವಿತ್ರ ಗೌಡರ ಪಾತ್ರ ಇದೆ, ಮತ್ತು ಇತರರ ಪಾತ್ರ ಇದೆ ಎನ್ನುವುದು ಬೆಳಕಿಗೆ ಬಂದಿತ್ತು. ಮತ್ತು ಆ ಹಿನ್ನೆಲೆಯಲ್ಲಿ ಎಲ್ಲರನ್ನು ಪೊಲೀಸರು ಬಂಧಿಸಿದರು. ಈ ಪ್ರಕರಣದಲ್ಲಿ ಪೊಲೀಸರು ಸುಮಾರು 3900 ಪುಟಗಳ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದರು. ಯಾವಾಗ ತನಿಖಾಧಿಕಾರಿಗಳು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದರೋ ಆಗ ಆರೋಪಿಗಳ ಪರ ವಕೀಲರು ಎಚ್ಚೆತ್ತುಕೊಂಡರು. ಪ್ರಮುಖ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪರ ಬೆಂಗಳೂರಿನ ಹಿರಿಯ ಕ್ರಿಮಿನಲ್ ನ್ಯಾಯವಾದಿ CV ನಾಗೇಶ್ ಅವರು ವಕಾಲತ್ತು ಹಾಕಿದ್ದಾರೆ. A1 ಆಗಿರುವಂತಹ ನಟಿ ಪವಿತ್ರ ಗೌಡ ಪರವಾಗಿ ಟಾಮಿ ಸೆಬಾಸ್ಟಿಯನ್ ವಕಾಲತ್ತು ಹಾಕಿದ್ದಾರೆ. ಇದರ ಕೆಲವು ಆರೋಪಿಗಳ ಪರ ಬೇರೆ ಬೇರೆ ವಕೀಲರುಗಳು ವಕಾಲತ್ತು ಹಾಕಿದ್ದಾರೆ. ಈಗ 14 ಮಂದಿ ನ್ಯಾಯಾಂಗ ಬಂಧನದಲ್ಲಿದ್ದರೆ 3 ಮಂದಿ ರಿಲೀಸ್ ಆಗಿದ್ದಾರೆ. ಈಗ ಬಾಕಿ ಎಲ್ಲ ಆರೋಪಿಗಳ ಪೈಕಿ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತದ ಎನ್ನುವಂಥ ಒಂದು ಕುತೂಹಲ ಚರ್ಚೆ ಇದೆ. ಯಾಕಂತ ಹೇಳಿದರೆ ದರ್ಶನ್ ಒಬ್ಬ ಸೆಲೆಬ್ರಿಟಿ. ಆತನ ಮೇಲೆ ಚಿತ್ರೋದ್ಯಮ ಹಲವಾರು ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ ಮಾಡಿದೆ. ಕೆಲವು ಚಿತ್ರಗಳು ಶೂಟಿಂಗ್ ಅರ್ಧದಲ್ಲಿ ಬಾಕಿ ಉಳಿದಿದೆ. ಅಂತಹ ಸಂದರ್ಭದಲ್ಲೇ ದರ್ಶನ್ ಜೈಲು ಪಾಲಾಗಿದ್ದಾರೆ. ಸದ್ಯಕ್ಕೆ ಅವರು ಬಳ್ಳಾರಿ ಜೈಲಿನಲ್ಲಿ ಇದ್ದಾರೆ. ಅವರು ಕೇಳಿದಂಥ ಎಲ್ಲ ಸವಲತ್ತುಗಳನ್ನು ಜೈಲು ಅಥಾರಿಟಿ ಒದಗಿಸಿಲ್ಲ. ಆದರೆ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇದ್ದದ್ದಕ್ಕೆ ಸರ್ಜಿಕಲ್ ಚೇರ್ ಕೊಟ್ಟಿದ್ದಾರೆ, ಹಾಸಿಗೆ ದಿಂಬು ಕೊಟ್ಟಿದ್ದಾರೆ, ಮತ್ತು ಅವರನ್ನು ಕಾಲಕ್ಕೆ ವೈದ್ಯಕೀಯ ತಪಾಸಣೆಗೆ ಗುರಿಪಡಿಸಲಾಗಿದೆ. ಅವರ ಬೆನ್ನು ನೋವಿಗಾಗಿ ಸ್ಕ್ಯಾನಿಂಗ್ ಮಾಡಬೇಕಂತ ಹೇಳಿ ಬೇಡಿಕೆ ಇದೆ. ಅದನ್ನು ಜೈಲಿನಿಂದ ರಿಲೀಸ್ ಆದ ಮೇಲೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ನೋವು ನಿವಾರಕ ಮಾತ್ರೆಗಳನ್ನು ಕೇಳಿದ್ದಾರೆ, ಅವರಿಗೆ ಒದಗಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ ಬೆಂಗಳೂರಿನ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಿದೆ. ಈ ಸಂದರ್ಭದಲ್ಲಿ ಅವರ ಪರವಾಗಿ ಹಿರಿಯ ನ್ಯಾಯವಾದಿ CV ನಾಗೇಶ್ ಅವರು ವಾದ ಮಾಡಿದ್ದಾರೆ. ಅವರ ಪ್ರಕಾರ ಈ ಪ್ರಕರಣದಲ್ಲಿ ದರ್ಶನ್ ಆರೋಪಿಯೇ ಅಲ್ಲ. ದರ್ಶನ್ ಅನ್ನು ಈ ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ ಸಿಲುಕಿಸಲಾಗಿದೆ. ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಸಂಗ್ರಹಿಸಿದಂತಹ ಸಾಕ್ಷ್ಯಗಳಿಗೂ ದರ್ಶನ್ ಅವರನ್ನು ಬಂಧಿಸಿದಂತಹ ಸಂದರ್ಭದಲ್ಲಿ ಇದ್ದಂಥ ವಾಸ್ತವಾಂಶಕ್ಕೂ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಈ ಅಂಶಗಳನ್ನು ಮುಂದಿಟ್ಟುಕೊಂಡು CV ನಾಗೇಶ್ ಅವರು ನ್ಯಾಯಾಲಯದಲ್ಲಿ ವಾದ ಮಾಡಿದ್ದಾರೆ. ಯಾಕಂತ ಹೇಳಿದರೆ ದರ್ಶನ್ ಅವರನ್ನು ಬಂಧಿಸಿದ ನಂತರ ಕೆಲವು ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದರು ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಉದ್ದೇಶದಿಂದ. ಆ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ದರ್ಶನ್ ಅವರನ್ನು ಬಂಧಿಸಿ 4 ದಿನಗಳ ನಂತರ ಕೆಲವೊಂದು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಆದರೆ ಅದೇ ಸಾಕ್ಷ್ಯಗಳು 4 ದಿನಗಳ ಮೊದಲೇ ಘಟನಾ ಸ್ಥಳದಲ್ಲಿ ಇತ್ತು ಎನ್ನುವುದಕ್ಕೆ ಆರೋಪ ಪಟ್ಟಿಯಲ್ಲೇ ಸಾಕ್ಷಿಗಳು ಸಿಗ್ತವೆ. ಯಾಕಂತ ಹೇಳಿದರೆ ಆ ಪ್ರಕರಣದಲ್ಲಿ ಮುಖ್ಯವಾದ ಸಾಕ್ಷಿ ಇರುವುದು ಪಟ್ಟಣಗೆರೆ ಶೆಡ್ಡಿನ ಕಾವಲುಗಾರನ
ಹೇಳಿಕೆಯ ಪ್ರಕಾರ ದರ್ಶನ್, ಪವಿತ್ರಗೌಡ ಮತ್ತು ಇತರರು ಸೇರಿಕೊಂಡು ರೇಣುಕಾಸ್ವಾಮಿಯನ್ನು ಹೊಡೆದು ಬಡಿದು ಕೊಲೆ ಮಾಡಿದ್ದಾರೆ. ಆತನ ಮೇಲೆ ಇದ್ದಂತಹ ಬೇರೆ ಬೇರೆ ಗಾಯಗಳನ್ನೂ ಸಹ ಈ ಪ್ರಕರಣದಲ್ಲಿ ಆದ ಗಾಯಗಳು ಎಂದು ನಮೂದಿಸಲಾಗಿದೆ ಎನ್ನುವುದು ವಕೀಲರ ಆರೋಪ. ಅದು ಸತ್ಯವೂ ಇರಬಹುದು. ಶೆಡ್ಡಿನ ಕಾವಲುಗಾರನ ಹೇಳಿಕೆಯ ಆಧಾರದಲ್ಲಿ ಅಲ್ಲಿ ಸಿಕ್ಕಿದಂತಹ ಸಾಕ್ಷ್ಯಗಳನ್ನು ಪೊಲೀಸರು ಘಟನೆ ಬೆಳಕಿಗೆ ಬಂದ ಮರುದಿನವೇ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು. ಅದರಲ್ಲಿ ಒಂದು ಪ್ರಮುಖವಾದದ್ದು ಪೊಲೀಸ್ ಲಾಠಿ. ಈ ಪೊಲೀಸ್ ಲಾಠಿ ಮುರಿದು ಹೋಗಿತ್ತು. ಅದು ಹೇಗೆ ಶೆಡ್ಡಿನೊಳಗೆ ಬಂತು ಅಂದರೆ, ಅದು ದರ್ಶನ್ ಮನೆಯ ಸೆಕ್ಯೂರಿಟಿ ಗಾರ್ಡ್ನ ರೂಮಲ್ಲಿ ಇತ್ತು. ದರ್ಶನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಂದಂತಹ ಅಭಿಮಾನಿಗಳನ್ನು ನಿಯಂತ್ರಿಸಬೇಕಾಗಿ ಆರ್ ಆರ್ ನಗರದ ಪೊಲೀಸರು ಬಂದೋಬಸ್ತ್ ಕರ್ತವ್ಯ ನಿರ್ವಹಿಸಿದ್ರು. ಆ ಸಂದರ್ಭದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಆ ಲಾಠಿಯನ್ನು ಅಲ್ಲಿ ಬಿಟ್ಟು ಹೋಗಿದ್ದರು. ಅದನ್ನು ನೋಡಿದಂಥ ದರ್ಶನ್ ಸೆಕ್ಯೂರಿಟಿ ಗಾರ್ಡ್ ಅದನ್ನು ಸೆಕ್ಯೂರಿಟಿ ಗಾರ್ಡ್ನ ರೂಮಲ್ಲಿ ಇಟ್ಟಿದ್ದು. ಆ ಲಾಠಿಯನ್ನು ತಂದು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಸಲಾಗಿದೆ. ಆ ಸಂದರ್ಭದಲ್ಲಿ ಅದು ಮುರಿದು ಹೋಗಿದೆ ಎನ್ನುವುದು ಆರೋಪ ಪಟ್ಟಿಯಲ್ಲಿರುವ ಪ್ರಮುಖ ಅಂಶ. ಯಾಕಂತ ಹೇಳಿದರೆ, ದರ್ಶನ್ನ ಮನೆಯಲ್ಲಿ ಇದ್ದಂತಹ ಲಾಠಿಯಿಂದಲೇ ರೇಣುಕಾಸ್ವಾಮಿಯನ್ನು ಪಟ್ಟಣಗೆರೆ ಶೆಡ್ನಲ್ಲಿ ಒಡೆದು ಬಡಿದು ಕೊಲೆಗೈಯಲಾಗಿದೆ ಎನ್ನುವುದನ್ನು ಸಾಬೀತುಪಡಿಸಿದರೆ ದರ್ಶನ್ಗೆ ಈ ಪ್ರಕರಣದಲ್ಲಿ ಶಿಕ್ಷೆ ಆಗುತ್ತೆ. ಯಾಕಂದರೆ ಒಂದಕ್ಕೊಂದು ಪೂರಕವಾಗಿ ಆ ಸಾಕ್ಷ್ಯಗಳು ಕ್ರಿಯೇಟ್ ಆಗಿದೆ. ಆದರೆ ಆ ಸಾಕ್ಷ್ಯಗಳನ್ನು ಪೊಲೀಸರು ಕೃತ್ಯ ನಡೆದ ಮರುದಿನವೇ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಎನ್ನುವುದನ್ನು ಪ್ರತ್ಯಕ್ಷದರ್ಶಿ ಸಾಕ್ಷ್ಯ ಮೂಲಕ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಲಿಕ್ಕೆ ಹೋದರೆ ಡಿಫೆನ್ಸ್ ವಕೀಲರು ಅದನ್ನೇ ತಮ್ಮ ಅಸ್ತ್ರವನ್ನಾಗಿ ಬಳಸಿಕೊಳ್ತಾರೆ. ಯಾಕಂತ ಹೇಳಿದರೆ, ಯಾವುದೇ ವಸ್ತುವನ್ನು ಸಾಕ್ಷ್ಯವಾಗಿ ನೀವು ವಶಪಡಿಸಿಕೊಂಡರೆ ಅದಕ್ಕೊಂದು ಮಹಜರು ಪ್ರಕ್ರಿಯೆಗಳನ್ನು ನಡೆಸಬೇಕು. ಆ ಮಹಜರು ಪ್ರಕ್ರಿಯೆಗಳಲ್ಲಿ ಯಾರೆಲ್ಲ ಸಾಕ್ಷಿಗಳಾಗಿರ್ತಾರೆ ಅವರು ನ್ಯಾಯಾಲಯದಲ್ಲಿ ಆ ಸಾಕ್ಷ್ಯವನ್ನು ಗುರುತಿಸಬೇಕು ಮತ್ತು ಯಾವ ಸಂದರ್ಭದಲ್ಲಿ ಅದನ್ನು ವಶಪಡಿಸಿಕೊಳ್ಳಲಾಗಿದೆ ಎನ್ನುವುದನ್ನು ನ್ಯಾಯಾಲಯಕ್ಕೆ ವಿವರಿಸಬೇಕು. ಇಲ್ಲಿ ಚಾರ್ಜ್ ಶೀಟ್ನಲ್ಲಿರುವ ಅಂಶಗಳ ಪೈಕಿಯೇ 8ನೇ ತಾರೀಕಿಗೆ ಆ ಎಲ್ಲ ಸಾಕ್ಷ್ಯಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಎನ್ನುವುದನ್ನು ಪ್ರಕರಣದ ಪ್ರತ್ಯಕ್ಷದರ್ಶಿ ಪಟ್ಟಣಗೆರೆ ಶೆಡ್ಡಿನ ಕಾವಲುಗಾರ ತನ್ನ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಆದರೆ ದರ್ಶನ್ ಅವರನ್ನು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಆ ಸಾಕ್ಷ್ಯಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದೇ 5 ದಿನಗಳ ನಂತರ. ಅದು ದಾಖಲೆಗಳಲ್ಲಿದೆ. ಆದ್ದರಿಂದ ಆ ಅಂಶಗಳ ಆಧಾರದಲ್ಲಿಯೇ ದರ್ಶನಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಯಾಕಂತ ಹೇಳಿದರೆ, ಪೊಲೀಸರು ಸಾಕ್ಷಿಗಳನ್ನು ಮತ್ತು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ವಕೀಲ CV ನಾಗೇಶ್ ಅವರು ಪೊಲೀಸರ ಆರೋಪ ಪಟ್ಟಿಯಲ್ಲಿರುವಂತಹ ಲೋಪದೋಷಗಳನ್ನೇ ಇಟ್ಟುಕೊಂಡು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಈ ಆರ್ಗ್ಯುಮೆಂಟನ್ನು ನ್ಯಾಯಾಧೀಶರು ಏನಾದರೂ ಗಮನಕ್ಕೆ ತೆಗೆದುಕೊಂಡರೆ ದರ್ಶನಿಗೆ ಜಾಮೀನು ಕೊಡುವುದು ಮಾತ್ರ ಶತ ಸಿದ್ಧ. ಆದರೆ ಇನ್ನು ಮುಂದಕ್ಕೆ ಬರುವಂತಹ ಈ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿಯೂ ಸಹ ಇದೇ ಅಂಶ ಪ್ರಮುಖವಾಗ್ತದೆ. ಯಾಕಂತ ಹೇಳಿದರೆ, ಒಬ್ಬ ಆರೋಪಿಯ ಮೇಲೆ ಯಾವುದಾದರೂ ಒಂದು ಆರೋಪವನ್ನು 100% ದೃಢಪಡಿಸಿಕೊಳ್ಳಬೇಕು ನ್ಯಾಯಾಲಯ. 1% ಸಂಶಯಗಳು ಬಂದರೂ ಆ ಸಂಶಯದ ಲಾಭ ಆರೋಪಿಗೆ ಹೋಗುತ್ತದೆ ಹೊರತು ಸಂತ್ರಸ್ತನಿಗೆ ಅಲ್ಲ. ರೇಣುಕಾಸ್ವಾಮಿ ಮಾಡಿದಂತಹ ಅಶ್ಲೀಲ ಮೆಸೇಜ್ಗಳು, ಅಶ್ಲೀಲ ಚಿತ್ರಗಳನ್ನು ಪವಿತ್ರಗೌಡನಿಗೆ ಕಳಿಸಿರುವುದು, ಅದೂ ಅಲ್ಲದೆ ಆತ ಇನ್ನಿತರ
ಸೆಲೆಬ್ರಿಟಿಗಳಿಗೂ ಅದೇ ರೀತಿ ಚಿತ್ರಗಳನ್ನು ಕಳಿಸಿರುವುದು ಎಲ್ಲವೂ ತನಿಖೆಯಲ್ಲಿ ಪ್ರೂವ್ ಆಗಿದೆ. ಆತನ ಮನೋವಿಕಾರದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಆದರೆ ಅದು ಆತನ ಕೊಲೆಗೆ ಕಾರಣ ಆಗಿದೆ ಎನ್ನುವುದನ್ನು ಪ್ರಾಸಿಕ್ಯೂಷನ್ ಸಾಬೀತುಪಡಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ಆರೋಪಿ ಪರ ವಕೀಲರು ದರ್ಶನಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಯಾಕಂತೇಳಿ ಪಟ್ಟಣಗೆರೆ ಶೆಡ್ ದರ್ಶನಿದ್ದ ಅಲ್ಲ. ದರ್ಶನ್ನ ಪರಿಚಿತನ ಶೆಡ್ ಆಗಿದ್ದರೂ ಸಹ ದರ್ಶನ್ ಅಲ್ಲಿಗೆ ಹೋಗಿರಬಹುದು, ಇಲ್ಲದೆ ಹೋಗದೇ ಇದ್ದಿರಬಹುದು. ಆದರೂ ದರ್ಶನನ್ನು ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಎನ್ನುವ ರೀತಿಯಲ್ಲಿ ವಾದ ಮಂಡಿಸಿದ್ದಾರೆ. ಇದರ ಪರಿಣಾಮವಾಗಿ ಸೆಷನ್ಸ್ ನ್ಯಾಯಾಲಯವೇ ದರ್ಶನಿಗೆ ಜಾಮೀನು ಕೊಟ್ಟರೂ ಅಚ್ಚರಿಯಿಲ್ಲ. ಇದೇ ಸಂದರ್ಭದಲ್ಲಿ ಪವಿತ್ರ ಗೌಡನಿಗೂ ಜಾಮೀನು ಅಪ್ಲಿಕೇಶನ್ ಹಾಕಲಾಗಿದೆ. ಹಿರಿಯ ವಕೀಲರಾದ ಟಾಮಿ ಸಬಾಸ್ಟಿಯನ್ನರು ಪವಿತ್ರ ಗೌಡನ ಪರವಾಗಿ ವಾದ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಪ್ರಕಾರ ಪವಿತ್ರ ಗೌಡ ಇದರಲ್ಲಿ ಆರೋಪಿ ಅಲ್ಲ. ಪೊಲೀಸರ ಚಾರ್ಜ್ ಶೀಟ್ ಪ್ರಕಾರ ಪವಿತ್ರ ಗೌಡ ರೇಣುಕಾಸ್ವಾಮಿಯ ಮೇಲೆ ಕೈಯಿಂದ ಹಲ್ಲೆ ಮಾಡಿದ್ದಾರೆ. ಆದರೆ ಮೆಡಿಕಲ್ ರಿಪೋರ್ಟ್ನ ಪ್ರಕಾರ ರೇಣುಕಾಸ್ವಾಮಿಯನ್ನ ವಿದ್ಯುತ್ ಶಾಕ್ ಕೊಟ್ಟು ಮಾರಕಾಯುಧಗಳಿಂದ ಹೊಡೆದು ಆತನ ಬಹುಅಂಗಾಂಗಗಳಿಗೆ ಹಾನಿಯನ್ನುಂಟು ಮಾಡಿ ಕೊಲೆ ಮಾಡಲಾಗಿದೆ. ಕೈಯಿಂದ ಹೊಡೆದರೆ ಆ ರೀತಿಯ ಪ್ರಾಣಹಾನಿಯಾಗುವಂಥ ಸಾಧ್ಯತೆಗಳು ಇಲ್ಲ. ಆದ್ದರಿಂದ ದರ್ಶನನ್ನು ಯಾವ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೋ ಅದೇ ರೀತಿ ಪವಿತ್ರ ಗೌಡರನ್ನು ಸಿಲುಕಿಸಲಾಗಿದೆ. ಅವರಿಬ್ಬರ ಮಧ್ಯೆ ಇರುವಂತಹ ಸಂಬಂಧವನ್ನೇ ಮುಂದಿಟ್ಟುಕೊಂಡು ಈ ಪ್ರಕರಣದಲ್ಲಿ ಮೀಡಿಯಾ ಟ್ರಯಲ್ ಆಗಿದೆ. ಈ ಮೀಡಿಯಾ ಟ್ರಯಲನ್ನು ನ್ಯಾಯಾಲಯ ಯಾವುದೇ ಕಾರಣಕ್ಕೆ ಒಪ್ಪುವಂಥದ್ದಲ್ಲ. ಮೀಡಿಯಾಗಳು ಈ ಪ್ರಕರಣದಲ್ಲಿ ಮಾಡಿರುವಂಥ ಎಲ್ಲ ರೀತಿಯ ವರದಿಗಳು ಸಹ ದರ್ಶನ್ನೇ ಅಪರಾಧಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರವೇ ಪೊಲೀಸರು ತನಿಖೆ ನಡೆಸಿದ್ದಾರೆ. ಪೊಲೀಸರು ತನಿಖೆಯಲ್ಲೂ ದರ್ಶನ್ನೇ ಅಪರಾಧಿ ಎನ್ನುವುದನ್ನು ಬಿಂಬಿಸಿದ್ದಾರೆ. ಆದರೆ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಪೊಲೀಸರು ಒದಗಿಸಿಲ್ಲ. ಒದಗಿಸಿರುವಂಥ ಸಾಕ್ಷ್ಯಗಳಿಗೂ ಒಂದಕ್ಕೊಂದು ವಿರೋಧಾಭಾಸಗಳಿವೆ. 8ನೇ ತಾರೀಕಿನಂದು ವಶಪಡಿಸಿಕೊಂಡಂಥ ಸ್ವತ್ತುಗಳಿಗೂ ಮಹಾಜರು ಸಂದರ್ಭದಲ್ಲಿ ವಶಪಡಿಸಿಕೊಂಡ ಸ್ವತ್ತುಗಳಿಗೂ ವ್ಯತ್ಯಾಸಗಳಿವೆ. ಅದರಿಂದಾಗಿ ಈ ವ್ಯತ್ಯಾಸಗಳು ಸಂಶಯವನ್ನು ಹುಟ್ಟುಹಾಕುತ್ತವೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳು ಅತ್ಯುತ್ತಮವಾದ ತನಿಖೆ ಮಾಡಿದ್ದಾರೆ ಎಂದು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಪ್ರಾಸಿಕ್ಯೂಷನ್ ಪರವಾಗಿ ವಾದ ಮಾಡಿದ ಸಂದರ್ಭದಲ್ಲಿ ಪ್ರಶಂಸೆ ವ್ಯಕ್ತಪಡಿಸಿದ್ದರೂ ಸಹ ಆರೋಪಿ ಪರವಾಗಿ ವಾದಿಸಿದಂಥ ಸಿ.ವಿ. ನಾಗೇಶ್ ಅವರು ಇದು ಅತ್ಯಂತ ಕೆಟ್ಟ ತನಿಖೆ ಅಂತ ಹೇಳಿ ನ್ಯಾಯಾಲಯದ ಮುಂದೆ ಹೇಳಿದ್ದಾರೆ. ಯಾಕಂತ ಹೇಳಿದರೆ ಈ ತನಿಖೆಯಲ್ಲಿ ಒಂದಕ್ಕೊಂದು ಪೂರಕ ಅಂಶಗಳು ಇಲ್ಲ. ಮತ್ತು ಆ ಅಂಶಗಳನ್ನು ಒಂದಕ್ಕೊಂದು ಜೋಡಿಸಬೇಕು ಅಂತ ಹೇಳಿ ಕೆಲವೊಂದು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಲಾಗಿದೆ. ರೇಣುಕಾಸ್ವಾಮಿಯ ಮೈ ಮೇಲೆ ಯಾವುದೋ ಕಾಲದಲ್ಲಿ ಆದ ಗಾಯಗಳನ್ನೇ ಇಟ್ಟುಕೊಂಡು ಹೊಸತಾಗಿ ಅದಕ್ಕೆ ಸಾಕ್ಷ್ಯವನ್ನು ಸೃಷ್ಟಿ ಮಾಡಲಾಗಿದೆ. ಈ ಮೆಗ್ಗರ್ ಉಪಯೋಗಿಸಿ ಆತನಿಗೆ ಕರೆಂಟ್ ಶಾಕ್ ನೀಡಲಾಗಿದೆ ಎನ್ನುವುದು ಸಹ ಇದರಲ್ಲಿ ಒಂದು ಭಾಗ. ಆದ್ದರಿಂದ ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಇವರಿಬ್ಬರು ನೇರ ಶಾಮೀಲಾತಿ ಇಲ್ಲ. ಯಾವುದೋ ಕಾರಣಕ್ಕಾಗಿ ಆ ಹತ್ಯೆ ಆಗಿದೆ. ಆ ಸಂದರ್ಭದಲ್ಲಿ ಆತನ ಮೊಬೈಲ್ನಲ್ಲಿ ಪವಿತ್ರ ಗೌಡನ ನಂಬರ್ ಸಿಕ್ಕಿದೆ ಮತ್ತು ಪವಿತ್ರ ಗೌಡನಿಗೆ ಆತ ಮೆಸೇಜ್ ಮಾಡಿದ ದಾಖಲೆಗಳು ಸಿಕ್ಕಿದೆ. ಈ ಕಾರಣಕ್ಕಾಗಿ ಪವಿತ್ರ ಗೌಡನನ್ನು ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅಂತ ಹೇಳಿ ಪವಿತ್ರ ಗೌಡ ಪರ ವಕೀಲ ಟಾಮಿ ಸಬಾಸ್ಟಿಯನ್ ಅವರ ವಾದ. ಅದೇ ರೀತಿ ಸಿ.ವಿ. ನಾಗೇಶ್ ಅವರು ಸಹ ವಾದ ಮಾಡುವುದು ದರ್ಶನ್ ಪರವಾಗಿ. ಆದ್ದರಿಂದಾಗಿ ದರ್ಶನ್ಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಪೊಲೀಸರು ಯಾವ ಸಂದರ್ಭದಲ್ಲಿ ಸೀಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ದರ್ಶನ್ ಹತ್ಯಾ ಸಂದರ್ಭದಲ್ಲಿ ಧರಿಸಿದ್ದಂತಹ ಪ್ಯಾಂಟ್ ಶರ್ಟು
ಇದನ್ನು ಪೊಲೀಸರು ವಶಪಡಿಸಿಕೊಂಡಿರುವುದು 5 ದಿನಗಳ ನಂತರ. ಆ ಸಂದರ್ಭದಲ್ಲಿ ಅವರಿಗೆ ಆ ಪ್ಯಾಂಟು ಶರ್ಟ್ನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಸಿಕ್ಕಿದೆ ಅಂತ. ಆದರೆ ಆ 5 ದಿನಗಳಲ್ಲಿ ಆ ಬಟ್ಟೆಯನ್ನು ಒಗೆಯಲಾಗಿತ್ತು, ಅದರಲ್ಲಿ ರಕ್ತದ ಕಲೆ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ರಕ್ತದ ಕಲೆ ಹೇಗೆ ಬಂತು ಅದನ್ನು ಅವರು FSL ಪರೀಕ್ಷೆಗೆ ಕಳುಹಿಸಿದ್ದಾರೆ. FSL ಪರೀಕ್ಷೆಯಲ್ಲಿ ರಕ್ತದ ಕಲೆ ಇದೆ ಅನ್ನುವ ರಿಪೋರ್ಟ್ ಬಂದಿದೆ. ಅದಕ್ಕೆ ದರ್ಶನ್ ಪರ ವಕೀಲರ ವಾದ ಏನಂತ ಹೇಳಿದರೆ, ರೇಣುಕಾಸ್ವಾಮಿಯ ಹತ್ಯೆ ಆದ ನಂತರ ಆತನ ಬಾಡಿ ಸಿಕ್ಕಿದಾಗ ಆತನ ಮೃತದೇಹವನ್ನು ಪೋಸ್ಟ್ಮಾರ್ಟಮ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಮಿಲಿ ಗ್ರಾಮ್ಗಳಷ್ಟು ರಕ್ತವನ್ನು ಪೊಲೀಸರು ಸಂಗ್ರಹಿಸಿಟ್ಟುಕೊಳ್ತಾರೆ. ಆ ರಕ್ತವನ್ನು ಆರೋಪಿತರ ಬಟ್ಟೆಗಳಿಗೆ ಅಂಟಿಸಿ ಅದನ್ನು ಪ್ಯಾಕ್ ಮಾಡಿ FSLಗೆ ಕಳಿಸ್ತಾರೆ. ಈ ರೀತಿಯಾಗಿ ಸಾಕ್ಷ್ಯವನ್ನು ಸೃಷ್ಟಿ ಮಾಡ್ತಾರೆ. ಈ ಪ್ರಕರಣದಲ್ಲೂ ಪೊಲೀಸರು ಮಾಡಿರುವುದು ಇದನ್ನೇ. ಇಲ್ಲಂದರೆ 5 ದಿನಗಳ ನಂತರ ವಶಪಡಿಸಿಕೊಂಡಂತಹ ಬಟ್ಟೆಗಳಲ್ಲಿ, ಒಗೆದು ಇಸ್ತ್ರಿ ಹಾಕಿದಂತಹ ಬಟ್ಟೆಗಳಲ್ಲಿ ರಕ್ತದ ಕಲೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರ ವಾದ. ದರ್ಶನ್ ಅವರ ಶೂನಲ್ಲಿ ರಕ್ತದ ಕಲೆ ಇದೆ ಎನ್ನುವುದನ್ನು ಪೊಲೀಸರ ತನಿಖೆಯಲ್ಲಿ ಕಂಡುಕೊಂಡಿದ್ದಾರೆ. ಆ ಬಗ್ಗೆ ಒಂದು ಮಹಾಜರು ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಆ ಶೂ ಸಿಕ್ಕಿದ್ದು ದರ್ಶನ್ ಅವರ ಮನೆಯಲ್ಲಿ. ದರ್ಶನ್ ಅವರ ಮನೆಯಲ್ಲಿ ಒಟ್ಟು 5 ಶೂಗಳನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಪೊಲೀಸರ ಎದುರು ಇಟ್ಟಿದ್ದಾರೆ. ಆ 5 ಶೂಗಳಲ್ಲಿ ಯಾವ ಶೂವನ್ನು ಆವತ್ತು ದರ್ಶನ್ ಧರಿಸಿದ್ದರು ಎನ್ನುವುದನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ದರ್ಶನ್ ಸಹ ಯಾವ ಶೂ ಅಂತ ಹೇಳಲಿಲ್ಲ, ವಿಜಯಲಕ್ಷ್ಮಿ ಸಹ ಯಾವ ಶೂ ಅಂತ ಗುರುತಿಸಲಿಲ್ಲ, ಪಂಚನಾಮೆ ಮಾಡಿದಂತಹ ಸಾಕ್ಷಿದಾರರು ಸಹ ಯಾವ ಶೂ ಅಂತ ಗೊತ್ತಿಲ್ಲ. ಆದರೆ ಪೊಲೀಸರು ಒಂದು ಶೂವನ್ನು ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳನ್ನು ಕಂಡಿದ್ದಾರೆ. ಆದರೆ ಆ ಶೂನಲ್ಲಿ ರಕ್ತದ ಕಲೆಗಳು ಇರಲಿಲ್ಲ, ಅದನ್ನು ಪೊಲೀಸರು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಆ ಸಾಕ್ಷ್ಯವನ್ನು ನ್ಯಾಯಾಲಯದಲ್ಲಿ ವಕೀಲ ಸಿ ನಾಗೇಶ್ ಅವರು ನಿರಾಕರಿಸಿದ್ದಾರೆ. ಅದರಿಂದಾಗಿ ಈ ಪ್ರಕರಣದಲ್ಲಿ ಹಲವಾರು ಸಂಶಯಗಳಿವೆ, ಹಲವಾರು ಗೊಂದಲಗಳಿವೆ. ದರ್ಶನ್ ಅವರ ಮೇಲೆ ನೇರವಾದ ಕೊಲೆ ಆರೋಪ ಇಲ್ಲಿ ಚಾರ್ಜ್ ಶೀಟಲ್ಲಿ ಸಾಬೀತಾಗ್ತಾ ಇಲ್ಲ. ಆದ್ದರಿಂದಾಗಿ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕು. ಇದು ಜಾಮೀನಿಗೆ ಅರ್ಹವಾದಂತಹ ಪ್ರಕರಣ. ಯಾಕಂದೇಳಿ ರೇಣುಕಾಸ್ವಾಮಿಯನ್ನು ಯಾರೋ ಹೊಡೆದಿರ್ಬೋದು, ಯಾರೋ ಕೊಂದಿರ್ಬೋದು. ಯಾವ ಗಾಯದಿಂದಾಗಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾರೆ ಎನ್ನುವುದರ ಬಗ್ಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇದೆ. ಆದ್ದರಿಂದ ಆ ಗಾಯವನ್ನು ದರ್ಶನೇ ಮಾಡಿದ್ದಾರೆ ಎನ್ನುವುದಕ್ಕೆ ಪೊಲೀಸರ ತನಿಖೆಯಲ್ಲಿ ಸಾಕ್ಷ್ಯಗಳು ಸಿಕ್ಕಿಲ್ಲ. ಅದರಿಂದಾಗಿ ಈ ಪ್ರಕರಣದಲ್ಲಿ ದರ್ಶನ್ನ ಪಾತ್ರ ನಗಣ್ಯ. ಆದ್ದರಿಂದ ಅಂತಹ ನಗಣ್ಯ ಪಾತ್ರ ವಹಿಸಿದಂತಹ ದರ್ಶನ್ ಅವರನ್ನು ನ್ಯಾಯಾಂಗ ಬಂಧನದಲ್ಲಿಡುವಂತಹ ಅವಶ್ಯಕತೆ ಇಲ್ಲ. ಈಗಾಗಲೇ ಈ ಪ್ರಕರಣದ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದ್ದಾರೆ. ಆದ್ದರಿಂದಾಗಿ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಡ್ಬೋದು ಎನ್ನುವ ಭೀತಿ ಪ್ರಾಸಿಕ್ಯೂಷನಿಗೆ ಇಲ್ಲ. ಯಾವೆಲ್ಲ ಸಾಕ್ಷಿಗಳು ಇದರಲ್ಲಿ ಪ್ರಮುಖರಾಗಿದ್ದಾರೋ ಅವ್ರದ್ದೆಲ್ಲರನ್ನು 144 ಸ್ಟೇಟ್ಮೆಂಟ್ಗೆ ಅನ್ನು ಪಡ್ಕೊಳ್ಳಲಾಗಿದೆ. ಆದ್ದರಿಂದ ಅವರು ಆ ಸ್ಟೇಟ್ಮೆಂಟಿಗೆ ಬದ್ಧರಾಗಿ ಇರ್ತಾರೆ. ಆದ್ದರಿಂದ ಅವರನ್ನು ಬೆದರಿಸುವ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೂ ಅಲ್ಲದೆ ದರ್ಶನ್ ಎಲ್ಲಿಯೂ ಓಡಿ ಹೋಗುವಂಥ ವ್ಯಕ್ತಿ ಅಲ್ಲ, ಅದರ ಅಗತ್ಯತೆಯೂ ಇಲ್ಲ. ಯಾಕಂದರೆ ಅವರೊಬ್ಬರು ಸೆಲೆಬ್ರಿಟಿ, ಚಲನಚಿತ್ರ ನಟ, ಲಕ್ಷಾಂತರ ಮಂದಿ ಅಭಿಮಾನಿಗಳಿದ್ದಾರೆ. ಅವರು ಎಲ್ಲಿ ಹೋದರೂ ಅವರ ಪರಿಚಯ ಸಿಗುತ್ತೆ. ಅದರಿಂದಾಗಿ ನ್ಯಾಯಾಲಯಕ್ಕೆ ಹಾಜರಾಗದೆ ಅವರು ಭೂಗತರಾಗುವ ಸಾಧ್ಯತೆಗಳಿಲ್ಲ. ದರ್ಶನ ಮೇಲೆ ಈ ಹಿಂದೆ ಇದ್ದಂಥ ಪ್ರಕರಣ, ಅದು ಅವರ ಪತ್ನಿಯ ಮಧ್ಯೆ ನಡೆದಂಥ ಗಲಾಟೆ, ಅದರಲ್ಲಿ ಅವರಿಬ್ಬರು ಒಂದಾಗಿದ್ದಾರೆ, ರಾಜಿಯಾಗಿದ್ದಾರೆ. ಅದರಿಂದಾಗಿ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ತಾಳೆ ಹಾಕುವಂತಿಲ್ಲ. ಅದು ವೈಯಕ್ತಿಕ ಹಿನ್ನೆಲೆಯಲ್ಲಿ ನಡೆದಂಥ ಪ್ರಕರಣ. ಆ ರೀತಿಯ ರೋಷ ದ್ವೇಷ ಈ ಪ್ರಕರಣದಲ್ಲಿ ಕಂಡು ಬರ್ತಲ್ಲ. ಯಾಕಂತ ಹೇಳಿದರೆ ಹತ್ಯೆಗೀಡಾದ ರೇಣುಕಾಸ್ವಾಮಿ ಯಾರು ಎನ್ನುವುದೇ ದರ್ಶನಿಗೆ ಗೊತ್ತಿಲ್ಲ. ಅದು ಅಲ್ಲದೆ ಅವರ ಇಬ್ಬರ ಮಧ್ಯೆ
ಯಾವುದೇ ರೀತಿಯ ಕೋಪ ದ್ವೇಷ ಇಲ್ಲ. ಅಂಥದ್ರಲ್ಲಿ ಆತನ ಹತ್ಯೆಯಾಗಿದೆ ಅಂತ ಹೇಳಿದಾಗ ಅದರಲ್ಲಿ ದರ್ಶನನ್ನು ತಲಕ ಹಾಕೋದು ಸರಿಯಲ್ಲ. ಇದು ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರ ವಾದ. ಅದರಿಂದಾಗಿ ದರ್ಶನಿಗೆ ಬೇಲ್ ಸಿಗ್ಬೋದಾ ಎನ್ನುವ ಆಸೆ ಮೂಡಿದೆ. ಒಂದು ವೇಳೆ ಸೆಷನ್ಸ್ ಕೋರ್ಟು ಎಲ್ಲ ಆಯಾಮಗಳನ್ನು ನೋಡಿ ಬೇಲು ಕೊಟ್ಟರೆ ಇದೇ ಆಧಾರದಲ್ಲಿ ಮುಂದಿನ ಟ್ರಯಲ್ನಲ್ಲಿ ಅಂದರೆ ವಿಚಾರಣೆಯಲ್ಲಿ ದರ್ಶನಿಗೆ ದೊಡ್ಡ ರಿಲೀಫ್ ಸಿಗುವ ಎಲ್ಲ ಸಾಧ್ಯತೆಗಳು ಇವೆ. ನಿರಂತರ ಸುದ್ದಿ